ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಫೆಬ್ರವರಿ 14 ವಸಂತ ಪಂಚಮಿ ಸರಸ್ವತಿ ಪೂಜೆಯನ್ನು ಬಿಹಾರದಲ್ಲಿ ತುಂಬಾ ಸಂಭ್ರಮ ಸಡಗರದಿಂದ ಆಚರಿಸಲಾಗುತ್ತೆ. ನಾನು ಬಿಹಾರದ ಒಂದು ರೆಸಿಡೆನ್ಷಿಯಲ್ ಸ್ಕೂಲಲ್ಲಿ ಕೆಲಸ ಮಾಡ್ತಾ ಇರೋದ್ರಿಂದ ನಮ್ಮ ಸ್ಕೂಲಲ್ಲೂ ಕೂಡ ತುಂಬಾ ಗ್ರ್ಯಾಂಡಾಗಿ ಸೆಲೆಬ್ರೇಷನ್ ನಡೀತಾ ಇದೆ. ಅಲ್ಲಿ ಎಲ್ಲ ಟೀಚರ್ಸ್ಗೂ ಒಂದೊಂದು ಕೆಲಸವನ್ನು ಅಸೈನ್ ಮಾಡಿರ್ತಾರೆ. ನಾನು ಒಂದು ಪ್ರಸಾದ ಪ್ರಿಪೇರ್ ಮಾಡುವಂಥ ಟೀಮಲ್ಲಿದ್ದೆ. ಅಡ್ಮಿನ್ ಡಿಪಾರ್ಟ್ಮೆಂಟಲ್ಲಿ ಎಲ್ಲ ಸ್ಕೂಲ್ನ ಎಂಪ್ಲಾಯೀಸ್ನ ಒಂದು ಫೋಟೋಸ್ ಇದೆ, ನೋಡ್ಬೋದು ನೀವು ಇಲ್ಲಿ. ನಾನು ಕೂಡ ಇಲ್ಲಿದ್ದೀನಿ. ಸೊ ನಾನು ತೋರಿಸ್ತಾ ಇದ್ದೀನಿ ನನ್ನ ಫೋಟೋ ಎಲ್ಲಿದ್ದೀನಿ ಅಂಥೇಳಿ. ನೋಡಿ, ಇಲ್ಲಿದ್ದೀನಿ ನಾನು. ಸೊ ತುಂಬ ಖುಷಿಯಾಗುತ್ತೆ ಫೋಟೋಸ್ ಎಲ್ಲ ನೋಡಬೇಕಾದ್ರೆ. ಸೊ ಪೂಜೆ ಸ್ಟಾರ್ಟ್ ಆಯಿತು. ಪೂಜೆ, ಹೋಮ, ಹವನ ತುಂಬ ಹೊತ್ತು ನಡೀತಾ ಇತ್ತು. ತುಂಬ ಒಳ್ಳೆಯ ಫೀಲಿಂಗ್ ಅನ್ನೋದನ್ನು ಕೊಡ್ತಾ ಇತ್ತು. ಇಲ್ಲಿ ಹಾಸ್ಟೆಲಲ್ಲೇ ಇರುವಂಥ ಮಕ್ಕಳು ಜೊತೆಗೆ ಈ ಬಾರಿ 10ನೇ ಮತ್ತು 12ನೇ ತರಗತಿ ಅಂದರೆ PUC CBSEಯಲ್ಲಿ 12ನೇ ತರಗತಿ ಅಂತ ಹೇಳ್ತಾರೆ, ಅವರಿಗಾಗಿ ಸ್ಪೆಷಲ್ ಆದಂಥ ಒಂದು ವಿಶೇಷವಾದ ಹೋಮ ಹವನ ಪೂಜೆಯನ್ನು ಆರ್ಗನೈಸ್ ಮಾಡಲಾಗಿತ್ತು. ಎಲ್ಲ ಮಕ್ಕಳು ಅವತ್ತಿನ ದಿನ ಹಳದಿ ಬಣ್ಣದ ಬಟ್ಟೆಯನ್ನು, ಅಂದರೆ ಕಲರ್ ಕೋಡ್ ಇತ್ತು ಎಲ್ರಿಗೂ, ಹಳದಿ ಬಣ್ಣ ಅಂಥೇಳಿ. ಸರಸ್ವತಿ ಮಾತೆಯ ಕಲರ್ ಕೂಡ ಹೌದು. ಸೊ ಅದಕ್ಕಾಗಿ ಎಲ್ಲರೂ ಹಳದಿ ಬಣ್ಣದ ಬಟ್ಟೆಯನ್ನು ಹಾಕ್ಕೊಂಡು ಬಂದಿದ್ದರು. ಪೂಜೆಗೆ ಬಂದಂತಹ ಪಂಡಿತರು ಎಲ್ರಿಗೂ ಒಂದು ವಿದ್ಯಾಬುದ್ಧಿ ಬರಲಿ ಅಂಥೇಳಿ ಮಂತ್ರ ಪಠನವನ್ನು ಮಾಡಿಸಿದ್ರು. ನಮ್ಮ ಸ್ಕೂಲಲ್ಲಿ ಅಮೃತ ಶಿಲೆಯಿಂದ ಮಾಡಿದಂಥ ಒಂದು ಸರಸ್ವತಿ ಮಾತೆಯ ವಿಗ್ರಹ ಇದೆ. ಆ ವಿಗ್ರಹಕ್ಕೆ ವಿಶೇಷವಾದ ಪೂಜೆಯನ್ನು ಸಲ್ಲಿಸಲಾಗಿತ್ತು. ನೋಡಬಹುದು, 10ನೇ ಮತ್ತು 12ನೇ ತರಗತಿಯ ವಿದ್ಯಾರ್ಥಿಗಳಿಂದ ಹವನಕ್ಕೆ ಪ್ರಸಾದವನ್ನು ಅರ್ಪಿಸಲಾಯಿತು. ಅಂದರೆ ಹವನಕ್ಕೆ ಏನು ಯಾವ ರೀತಿ ತುಪ್ಪ ಮತ್ತು ವಿಶೇಷವಾದ ಕಟ್ಟಿಗೆಗಳನ್ನು ಹಾಕ್ತಾರಲ್ಲ, ಎಲ್ಲ ವಿದ್ಯಾರ್ಥಿಗಳು, ಶಿಕ್ಷಕರು ಸಹ, ಅಂದರೆ ಎಂಪ್ಲಾಯೀಸ್ ಕೂಡ, ನಾವೆಲ್ಲ ಕೂಡ ಹವನಕ್ಕೆ ಪ್ರಾರ್ಥನೆಯನ್ನು ಸಲ್ಲಿಸಿದ್ವಿ, ಪೂಜೆಯನ್ನು ಸಲ್ಲಿಸಿದ್ವಿ. ಇಲ್ಲಿ ನೋಡ್ಬೋದು, ನಾನು ಕೂಡ ಹವನಕ್ಕೆ ಒಂದು ಪ್ರಸಾದವನ್ನು ಹಾಕ್ತಾ ಇದ್ದೀನಿ. ನಾವು ಪ್ರಿಪೇರ್ ಮಾಡಿದಂಥ ಪ್ರಸಾದ ಡಿಸ್ಟ್ರಿಬ್ಯೂಷನ್ ಕೂಡ ಆಯಿತು. ಅದಾದ ನಂತರ ಮನೆಗೆ ಬಂದ್ವಿ. ಮನೆಯಲ್ಲೂ ಕೂಡ ನಾವು ಗಣೇಶ ಚತುರ್ಥಿಯನ್ನು ಹೇಗೆ ಗಲ್ಲಿಗಳಲ್ಲಿ ಆಚರಿಸ್ತೀವೋ ವಿಗ್ರಹವನ್ನಿಟ್ಟು, ಅದೇ ರೀತಿಯಾಗಿ ಇಲ್ಲಿ ಗಲ್ಲಿಗಳಲ್ಲಿ ಸರಸ್ವತಿ ಮಾತೆಯನ್ನು ವಿಭಿನ್ನ ರೀತಿಯಾಗಿ ಅಲಂಕರಿಸಿ ದೊಡ್ಡ ಮಟ್ಟದಲ್ಲಿ ಸೆಲೆಬ್ರೇಟ್ ಮಾಡಲಾಗುತ್ತೆ. ಅಕ್ಷರಾಭ್ಯಾಸವನ್ನು ಕೂಡ ಇದೇ ದಿನ ಮಾಡಲಾಗುತ್ತೆ. ತುಂಬ ಶ್ರೇಷ್ಠವಾದ ದಿನ ಅಂತ ಇಲ್ಲಿ ನಂಬಲಾಗುತ್ತೆ. ಅಯೋಧ್ಯೆಯ ಒಂದು ರಾಮ ಮಂದಿರದ ಅಂದರೆ ಆಕೃತಿಯಲ್ಲಿ ಈ ಒಂದು ಸರಸ್ವತಿ ಮಾತೆಯ ಒಂದು ಪಂಡಾಲವನ್ನು ಅಲಂಕಾರ ಮಾಡಲಾಗುತ್ತು. ನೋಡ್ಬೋದು ನೀವು. ನಾವು ಒಂದು ಎಲ್ಲವೂ ಕೂಡ ನೋಡಿ, ಶ್ರೀರಾಮ ಒಂದು ಅಯೋಧ್ಯೆಯ ಒಂದು ಯಾವ ರೀತಿ ಮಂದಿರವನ್ನು ಕಟ್ಟಲಾಗಿದೆಯಲ್ಲ, ಆ ರೀತಿಯಾಗಿ ಒಂದು ಮಾಡೆಲನ್ನು ಮಾಡಿದರು. ಎಲ್ಲ ಕಡೆಯಲ್ಲಿ ವಿವಿಧ ರೀತಿಯ ಅಲಂಕಾರಗಳನ್ನು ಮಾಡಿದರು. ಸೊ ಎಲ್ಲ ಎಷ್ಟಾಗುತ್ತೋ ಅಷ್ಟು. ನಾವು ಮಾತ್ರ 11 ಸರಸ್ವತಿ ಮಾತೆಯ ವಿಗ್ರಹವನ್ನು ನೋಡ್ಕೊಂಡ್ಬಂದ್ವಿ. ಸೊ ಪ್ರಸಾದವನ್ನು ತಿಂದ್ವಿ. ಹೋಪ್ ನಿಮಗೆ ಈ ವಿಡಿಯೋ ಇಷ್ಟವಾಗಿದೆ ಅಂದ್ಕೊಳ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.